ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರತಿದಿನ ಕಾಮೆಂಟ್ ಮಾಡುವಂಥದ್ದು ಫಲಾನುಭವಿಗಳು ಬಂದು ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇಲ್ಲ ಅಂದರೆ ಈಗಾಗಲೇ ಹಣ ಬಿಡುಗಡೆ ಆಗಿದೆಯಾ, ಬಿಡುಗಡೆ ಆಗಿದ್ದರೆ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಏನು ಅನ್ನುವಂತಹ ಮಾಹಿತಿಯನ್ನಾದರೆ ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮುಖಾಂತರ ಕೇಳ್ತಾನೆ ಇರ್ತಾರೆ. ಈ 15ನೇ ಕಂತಿನ ಹಣ ಬಂದಿದೆಯಾ, ಬಂದಿಲ್ವಾ, ಯಾವಾಗ ಬರುತ್ತೆ, ಈ ರೀತಿಯಾಗಿ ಪ್ರಶ್ನೆಗಳೆಲ್ಲ ಬರ್ತಾನೆ ಇರುತ್ತೆ. ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಇವತ್ತು ದಿನಾಂಕ ಬಂದು ಡಿಸೆಂಬರ್ 11 ಬುಧವಾರ. ಇನ್ನೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಫಲಾನುಭವಿಗಳಿಗೂ ಬಂದಿಲ್ಲ. ಒಬ್ಬರ ಇಬ್ಬರು ಕಾಮೆಂಟ್ ಮುಖಾಂತರ ಹೇಳ್ತಿರ್ತಾರೆ ನಮಗೆ ಹಣ ಬಂದಿದೆ ಅಂತ, ಆದರೆ ಇನ್ನೂ ಹಣ ಆದರೆ ಜಮಾ ಆಗಿಲ್ಲ. ಸಾಕಷ್ಟು ಕಾಮೆಂಟ್ಸು 98ಇಂದ 99% ಕಾಮೆಂಟ್ಸು ಹಣ ಬಂದಿಲ್ಲ ಅಂತಾನೆ ಹೇಳ್ತಿರ್ತಾರೆ. ಹಾಗಾದ್ರೆ ಇನ್ನೂ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಬಂದಿಲ್ಲ ಅಂತ ಲೆಕ್ಕ. ಇನ್ನೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಆದರೆ ಜಮಾ ಆಗೋದಕ್ಕೆ ಶುರು ಆಗಿಲ್ಲ. ಈಗಾಗಲೇ ಶುರು ಆಗಬೇಕಿತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಪ್ರಕಾರ, ಆದರೆ ಹಣ ಆದರೆ ಜಮಾ ಆಗಿಲ್ಲ. ಈಗ ನೀವು ಕೇಳ್ಬೋದು, ಹಾಗಾದ್ರೆ ಹಣ ಯಾವಾಗ ಬರುತ್ತೆ ಏನು ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಎಸ್.ಎಂ. ಕೃಷ್ಣ ಅವರು, ನಮ್ಮ ಒಂದು ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ ಅವರು, ಅವರ ಒಂದು ನಿಧನದಿಂದ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂದ್ರೆ ಈಗ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದವರೆಲ್ಲ ಒಂದು ಆ ಟೆನ್ಷನ್ ಅಲ್ಲಿ ಇರ್ತಾರೆ. ಈಗ ಅದರಿಂದ ನಿಮಗೆ ಇನ್ನು ಸ್ವಲ್ಪ ದಿನ ಲೇಟ್ ಆಗ್ಬೋದು. ಪ್ಲೀಸ್ ಎಲ್ಲರೂ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಅದರಿಂದ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಧಾನಿಯ ಪತ್ರ ತಲುಪಿಸಿದ ಜೋಶಿ, ಬಿಜೆಪಿ ನಾಯಕರಿಂದ ಡಿಕೆಶಿಗೆ ಸಾಂತ್ವನ ಆದರೆ ಬರ್ತಿದೆ. ಇಲ್ಲಿ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರಾಗಿದ್ದ ಎಸ್.ಎಂ. ಕೃಷ್ಣ ಅವರು ಇಹಲೋಕ ತ್ಯಜಿಸಿದ ಹಿನ್ನೆಲೆ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದು, ಇದೀಗ ಪ್ರಧಾನಿ ಮೋದಿ ಅವರು ಶೋಕ ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಎಸ್.ಎಂ. ಕೃಷ್ಣ ಅವರು ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದು, ಈ ಹಿನ್ನೆಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಇಲ್ಲಿ ಈ ಬಳಿಕ ಮಾತನಾಡಿದ ಅವರು, ನಾವು ಬಿಜೆಪಿಯಲ್ಲಿದ್ದರೂ ಕೂಡ ಮನವಿ ಮಾಡಿದ ತಕ್ಷಣ ಕೆಲಸ ಮಾಡುತ್ತಿದ್ದರು. ಎಸ್.ಎಂ. ಕೃಷ್ಣ ಉದಾರತೆಯ ವ್ಯಕ್ತಿತ್ವ, ಶ್ರೀ ಶಕ್ತಿ ಯೋಜನಾ ಯಶಸ್ವಿನಿ ಯೋಜನೆಗಳನ್ನು ಜಾರಿಗೆ ತಂದು ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಅಲ್ಲದೆ ಮಾಜಿ ಸಿಎಂ ಅವರ ನಿಧನದಿಂದ ಪ್ರಧಾನಿ ಮೋದಿಯವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದು, ಅವರ ಶೋಕ ಸಂದೇಶದ ಪತ್ರವನ್ನು ಕೃಷ್ಣ ಅವರ ಪತ್ನಿ ಪ್ರೇಮ ಅವರಿಗೆ ತಲುಪಿಸಿದ್ದೇನೆ ಎಂದು ಸಚಿವ ಜೋಶಿ ಅವರಾದರೆ ಇಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಅವರು ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ದು, ಇದಾದ ಬಳಿಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಮಾಧಾನ ಮಾಡಿ ಕೈಕುಲುಕಿದ್ದಾರೆ. ಅಷ್ಟೇ ಅಲ್ಲದೆ ಕೃಷ್ಣ ಅವರು ರಾಜಕೀಯದಲ್ಲಿ ಅಜಾತಶತ್ರು ಎಂದೇ ಹೆಸರುವಾಸಿಯಾಗಿದ್ದರು. ಇದೀಗ ಅವರ ಅಂತಿಮ ನಮನ ಸಲ್ಲಿಸಲು ಎಲ್ಲ ನಾಯಕರು ಆಗಮಿಸಿದ್ದು, ನಮನ ಸಲ್ಲಿಸಿದ ಬಳಿಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಜೆಪಿ ನಾಯಕರು ಇಲ್ಲಿ ಧೈರ್ಯ ಆದರೆ ತುಂಬಿದ್ದಾರೆ ಸ್ನೇಹಿತರೆ. ಈ ಎಲ್ಲ ಒಂದು ಟೆನ್ಷನ್ ನಡುವೆ ನಿಮಗೆ ಈಗ ಸದ್ಯಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲರೂ ಅರ್ಥ ಮಾಡಿಕೊಂಡು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ, ಓಕೆನಾ? ಈಗ ನಾವು ಅರ್ಥ ಮಾಡ್ಕೊಳ್ಳುವಂತಹ ಸಮಯ, ನೀವು ಸ್ವಲ್ಪ ದಿನ ಅರ್ಥ ಮಾಡಿಕೊಂಡು ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಿಮಗೆ ಗೃಹಲಕ್ಷ್ಮಿ ಹಣನು ಜಮಾ ಮಾಡ್ತಾರೆ, ಅನ್ನಭಾಗ್ಯ ಯೋಜನೆಯ ಹಣನು ಜಮಾ ಮಾಡ್ತಾರೆ. ಕಾಂಗ್ರೆಸ್ 5 ಗ್ಯಾರಂಟಿಗಳು ಮುಂದುವರಿಯುತ್ತೆ. ನಿಮಗೆ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಕರೆಕ್ಟಾಗಿ ಹಣ ಕೂಡ ಬಂದು ಜಮಾ ಆಗುತ್ತೆ. ನಿಮ್ಗೆ ಯಾವ ಯೋಜನೆಗಳ ಹಣ ಬರಬೇಕು ಅದು ಕೂಡ ಬರುತ್ತೆ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈಗ ನಿಮಗೆ ಸದ್ಯಕ್ಕಾದರೆ ಹಣ ಬರಲ್ಲ, ವೆಯ್ಟ್ ಮಾಡಿ, ನಿಮ್ಗೆ ಹಣ ಆದರೆ ಬರುತ್ತೆ. ನಿಮಗೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಹಣ ನಿಮ್ಗೊಂದು 20ನೇ ತಾರೀಕು ಒಳಗಡೆ ಹಣ ಜಮಾ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸ್ನೇಹಿತರೆ. ಮತ್ತೆ ಒಂದು ವೇಳೆ ನಿಮ್ಗೆ ಏನಾದರೂ ಆಲ್ರೆಡಿ ಹಣ ಬಂದಿದೆ ಅನ್ನೋದಾದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಬಂದಿಲ್ಲ ಅಂದ್ಬಿಟ್ಟು ನಿಮ್ಮ ಜಿಲ್ಲೆ ಮತ್ತು ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ಲ ಅಂದ್ಬಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮ್ಯಾಕ್ಸಿಮಮ್ ಆದರೆ ಯಾರಿಗೂ ಹಣ ಬರ್ತಿಲ್ಲ, ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ.